ನಮಸ್ಕಾರ ದೇವ್ರು, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಹೋಂಡಾ ಹಾರ್ನೆಟ್ CBZ 160R ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ನಾವು ಹೋಂಡಾ ಅಂತ ಬಂದಾಗ ಆ, ಒಳ್ಳೆ ಬೆಸ್ಟ್ ಕಂಪ್ನಿ ಅಂತ ಹೇಳ್ಬೋದು. ಜೊತೆಗೆ ಅದರಲ್ಲಿ ಡಿಫ್ರೆನ್ಷನ್ ನೋಡ್ತಾ ಹೋದರೆ ನಾವು ಅಂದರೆ 125cc ನಮಗೆ ಇದು ಹೋಂಡಾ ಹಾರ್ನೆಟ್ CB ಏನಿದೆ ಸಿಗುತ್ತೆ. ದೆನ್ 160cc ಸಿಗುತ್ತೆ. ಆಫ್ಟರ್ 2.0 ಏನಿದೆ ಅದು ಬಂದುಬಿಟ್ಟುತ್ತೆ 200cc ಸಿಗ್ತಾ ಹೋಗುತ್ತೆ. ಸೊ ಇದೂ ಒಂದು ಬೆಸ್ಟ್ ಬೈಕ್ ಗುರು, ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನಾನೇನಂದರೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಇರಲಿಲ್ಲ ಸ್ಟಾರ್ಟಿಂಗು. ಇದ್ದಿದ್ರೆ ನಾನು ನನ್ನ ಬೈಕ್ ಪರ್ಚೇಸ್ ಮಾಡೋಕ್ಕೆ ಮೊದಲೇ ಇದನ್ನೇ ಪರ್ಚೇಸ್ ಮಾಡ್ತೀನಿ. ಯಾಕೆಂದರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಸೊ ಒಂದು ರೇಂಜಿಗೆ ಬೆಸ್ಟ್ ಇದೆ, ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಸೊ ಹಂಗಾಗಿ ಇದನ್ನು ಒಂದು ವಿಡಿಯೋ ಕೊಡಬೇಕು ಅಂದ್ಬಿಟ್ಟಿದ್ದೆ. ತುಂಬ ಜನಗಳಿಗೆ ಇದ್ರ ಬಗ್ಗೆ ಐಡಿಯಾ ಇರೋದಿಲ್ಲ ಅಷ್ಟೊಂದು. ಸೊ ನೆಕ್ಸ್ಟು ಬೈ ಮಾಡೋರು ತಗೊಳ್ಳೋರು ಅಂತ ಇದ್ದರೆ ಇದನ್ನು ಒಂದು ಚಾಯ್ಸ್ ಆಗಿ ಇಟ್ಕೊಂಡು ಟ್ರೈ ಮಾಡಿ ನೋಡಲಿ, ಕಂಪ್ಯಾರಿಸನ್ ಮಾಡ್ಕೊಂಡು ಅಂದ್ಬಿಟ್ಟಿದ್ದೆ ಈ ವಿಡಿಯೋ ಕೊಡ್ತಾಯಿದ್ದೀನಿ. ಸೊ ಇವಾಗ ಬನ್ನಿ ಅದು ಫೋಟೋ ವೈಸು ಡಿಸೈನ್ ಎಲ್ಲ ನೋಡ್ಕೊಂಡಿದ್ದೆ ನಾವು ವಿಡಿಯೋದಲ್ಲಿ ಮಾತಾಡ್ಕೊಂಡು ಹೋಗೋಣ. ಜೊತೆಗೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನೀವು ಯಾರಾದ್ರೂ ಪ್ರೆಸೆಂಟ್ ಈ ಬೈಕ್ನ ಯೂಸ್ ಮಾಡ್ತಿದ್ರಿ ಅಂದರೆ ಸೊ ಅದ್ರದ್ದು ಮೈಲೇಜು ಮತ್ತು ಪರ್ಫಾರ್ಮೆನ್ಸ್ ಹೇಗಿದೆ, ದೆನ್ ಅದ್ರದ್ದು ಸರ್ವಿಸ್ ಚಾರ್ಜಸ್ ಎಲ್ಲನೂ ಕಮೆಂಟ್ ಮುಖಾಂತರ ತಿಳಿಸ್ತಾ ಹೋಗಿ. ಸೊ ಇವಾಗ ಬನ್ನಿ ನಾವು CB 160R ಏನಿದೆ ಹೋಂಡಾ ಹಾರ್ನೆಟಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಆಫ್ಟರ್ ಮಾತಾಡೋಣ ನಾವು. ಸೊ ಇವಾಗ ನಾವು ಹೋಂಡಾ CB ಹಾರ್ನೆಟ್ 160R ಬಗ್ಗೆ ಮಾತಾಡ್ತಿರೋದು. ಇದರಲ್ಲಿ ಕಲರ್ ವೈಸ್ ಹೋಯ್ತು ಅಂದರೆ ನಮಗೆ 5 ಕಲರಲ್ಲಿ ಸಿಗುತ್ತೆ. ಒಂದು ಯೆಲ್ಲೋ ಕಲರು, ಮತ್ತು ರೆಡ್ ವೈಟು, ಬ್ಲೂ ವೈಟು, ಬ್ಲ್ಯಾಕು, ಮತ್ತು ಇದ್ರ ಕೇಸರಿ ಯಾವುದೋ ಆರೆಂಜ್ ಕಲರ್ ಟೈಪು, ಮತ್ತು ಗ್ರೀನ್ ಬ್ಲ್ಯಾಕು. ಸೊ ಇಷ್ಟು 5 ಕಲರ್ ಸಿಗುತ್ತೆ. ಮಿಕ್ಸ್ಡ್ ಕಲರ್ ಇದೆ, ಒಂದು ಪ್ಲೈನ್ ಇದೆ. ಸೊ ಆಫ್ಟರ್ ನಾವು ಇದ್ರದ್ದು ಅಮೌಂಟ್ ವೈಸ್ ನೋಡ್ತಾ ಹೋದ್ವಿ ಅಂದರೆ ನಮಗೀಗ ಪ್ರೆಸೆಂಟ್ ಶೋರೂಮ್ ಅಮೌಂಟು 1,70,000 1,20,000ವರೆಗೂ ಸಿಗುತ್ತೆ. ಸೊ ಎಕ್ಸ್ಟ್ರಾ ಅಡಿಷ್ನಲ್ ಎಲ್ಲ ಸೇರಿ ಎಷ್ಟಾಗುತ್ತೆ, ಒಂದು ರೇಂಜಿಗೆ ಬೆಸ್ಟ್ ಅಂತ ಹೇಳ್ಬೋದು. ಒಳ್ಳೆ ಫ್ರೆಂಡ್ಲಿ ಬಜೆಟ್ ಇದೆ. ಮತ್ತು ಇವಾಗ ನಾವು ಮಾತಾಡ್ತಿರೋದು ಬಂದ್ಬಿಟ್ಟು 160R. ಇದ್ರದ್ದು ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 162.71cc ಇದೆ. ಸೊ ಕೆಲವು ಬೈಕಲ್ಲಿ ಏನಂದರೆ ಅವರು ಏನು ನಾವು ನೋಡ್ತೀವಿ ಆ ಬೈಕಿಂದ ಇಂಜಿನು 1-2% ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಸೊ ಆ ಥರ ನಾವು ನೋಡ್ತಾ ಹೋದಾಗ ಯಮಹಾದಲ್ಲಿ MT ಸಿಗ್ತಾ ಹೋಗುತ್ತೆ. ಸೊ ಈ ಥರ ಬಂದಾಗ ಇದರಲ್ಲಿ ಹೋಂಡಾ ಹಾರ್ನೆಟಲ್ಲಿ 160 ಸಿಗ್ತಾ ಹೋಗುತ್ತೆ. ಸೊ ಕೆಲವರಲ್ಲಿ ಕಡಿಮೆ ಆಗುತ್ತೆ. 200cc ಅಂದಾಗ 1.2 ಪಾಯಿಂಟ್ ಕಡಿಮೆ ಆಗುತ್ತೆ. ಒಂದರಲ್ಲಿ 160 ಅಂದಾಗ ಜಾಸ್ತಿ ಆಗಿರುತ್ತೆ. ಸೊ ಇಂಜಿನ್ ವೈಸ್ ಅವ್ರ ಕಂಪ್ನಿ ಹೆಂಗೆ ಸೆಟ್ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಫ್ಟರ್ ನಾವೇನು ನೋಡ್ಬೋದಪ್ಪ ಅಂದರೆ ಮೈಲೇಜ್ ಗುರು ಮಸ್ತ್ ಇದೆ ಗುರು. ನಾನು ಜನರಲಾಗಿ ಎಲ್ಲ ವಿಚಾರಿಸಿದ್ದೀನಿ, ಒಂದು 4-5 ಜನರ ಹತ್ರನೇ ವಿಚಾರಿಸಿದ್ದೀನಿ. ಸೊ 55ವರೆಗೂ ಬರುತ್ತೆ, 56, 58ವರೆಗೂ ಹೋಗುತ್ತೆ ಅಂತ ಹೇಳಿದರೆ. ಸೊ ಚೆನ್ನಾಗಿದೆ, ಮೈಲೇಜಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಮತ್ತು ಗೇರ್ ವೈಸ್ ನಾವು ನೋಡ್ತಾ ಹೋದರೆ 5 ಗೇರ್ ಸಿಗುತ್ತೆ. ಸೊ ಮತ್ತು ಇದ್ರದ್ದು ವೆಯ್ಟ್ ನೋಡ್ತಾ ಹೋದರೆ 140 kg ವೆಯ್ಟ್ ಇದೆ. ಮತ್ತು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 12 ಲೀಟರ್ ಇದೆ. ಮತ್ತು ಸೀಟ್ ಹೈಟ್ ಬಂದ್ಬಿಟ್ಟಿದೆ 790 mm ಇದೆ. ಸೊ ಹೈಟ್ ಸ್ವಲ್ಪ ಕಮ್ಮಿ ಇದ್ದು 5.5, 5.4, 5.6 ಈ ಥರ ಇದ್ರು ಅಂದ್ರೂ ಒಳ್ಳೆ ಕಂಫರ್ಟೇಬಲಾಗಿ ಯೂಸ್ ಮಾಡ್ಬೋದು ಬೈಕ್ನ. ಸೊ ಅದೇನಂದರೆ ಸೀಟು ಒಂದು ಸ್ವಲ್ಪ ಡೌನು ಅಂತಲೇ ಅನ್ಸುತ್ತೆ, ಫ್ರಂಟ್ ಸೀಟ್ ಏನಿದೆ ಅದು. ಸೊ ಹಂಗಾಗಿ ಆರಾಮಾಗಿ ಯೂಸ್ ಮಾಡ್ಬೋದು. ದೆನ್ ನೋಡ್ತಾ ಹೋಗೋಣ ಇದ್ರ ಬಗ್ಗೆ ಬೇರೆ ಇನ್ನೇನೇನಿದೆ ಅಂತ ಫೀಚರ್ಸು. ಸೊ ಇವಾಗ ನಾವೇನೇನು ನೋಡಿದ್ವಿ, ಕಲರ್ ನೋಡಾಯಿತು, ಮತ್ತು ಇಂಜಿನ್ ನೋಡಾಯಿತು. ಇದ್ರ ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 15.4 bhp ಇದೆ. ಸೊ ಅಂದರೆ 8,500 RPM. ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು 14.76 Nm ಇದೆ, 6,500 RPM. ಮತ್ತು ಇದರಲ್ಲಿ ನಾವು ಟಾಪ್ ಸ್ಪೀಡ್ ಎಷ್ಟು ನೋಡ್ಬೋದಪ್ಪ ಅಂದರೆ 110ವರೆಗೂ ಟಾಪ್ ಸ್ಪೀಡ್ ನೋಡ್ಬೋದು. ಸೊ ನಾನೇನಕ್ಕೆ ನಮ್ಮ ಬೈಕು ತಗೊಳಕ್ಕೆ ಮೊದಲು ಇದ್ರ ಬಗ್ಗೆ ನೋಡಿದ್ರು ನಾನು ತಗೊಳ್ತಿದ್ದೀನಿ ಅಂದರೆ ಸೊ ಇದರಲ್ಲಿ ಅದೇನು ಮ್ಯಾಕ್ಸ್ ಪವರ್ ಮತ್ತು ಮ್ಯಾಕ್ಸ್ ಟಾರ್ಕ್ ಏನಿದೆ ಸ್ವಲ್ಪ ಬೆಸ್ಟ್ ಮಸ್ತಾಗಿದೆ. ಅದಕ್ಕೆ ನನ್ನ ಹತ್ರ ಪ್ರೆಸೆಂಟ್ ಇರೋ ಬೈಕು ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆ. ಸೊ ಇದೇನಾರು ಬೈ ಮಿಸ್ ಆಗಿ ನಾವು ಒಂದು 3 ಮಂತ್ ಬ್ಯಾಕಲ್ಲಿ ನೋಡಿದ್ರೆ ಪಕ್ಕ ಇದನ್ನು ಬೈ ಮಾಡ್ಕೊಳ್ತಿದ್ದೆ. ಜೊತೆಗೆ ಟಾಪ್ ಸ್ಪೀಡು ಅಷ್ಟೇ, ಟಾಪ್ ಸ್ಪೀಡು ಚೆನ್ನಾಗಿದೆ, ಮೈಲೇಜು ಓಕೆ ಒಂದು ರೇಂಜಿಗೆ ಚೆನ್ನಾಗಿದೆ ನಾನು ಕೇಳಿರೋ ಪ್ರಕಾರ. ಗಾಡಿ ಏನಂದ್ರೆ ಗುರು ಲುಕ್ ವೈಸು ಡಿಸೈನ್ ಎಲ್ಲ ಮಸ್ತಾಗಿದೆ, ಚೆನ್ನಾಗಿದೆ ಒಂದು ರೇಂಜಿಗೆ. ಸೊ 2.0 ಕಂಪೇರ್ ಮಾಡಿದಾಗ 200cc ಇದು ಒಂದು ಸ್ವಲ್ಪ ಡಮ್ಮಿ ಅನಿಸುತ್ತೆ. ಬಟ್ ನಾವು ಕೊಡ್ತಿರೋ ಬಜೆಟ್ಟಿಗೆ ಇದು ಬೆಸ್ಟ್ ಬೈಕ್ ಆಗಿರುತ್ತೆ. ಯಾಕೆಂದರೆ ಒಂದು ಇದು ಕೊಡ್ತಾ ಇರೋ ಅಮೌಂಟ್ ಅಷ್ಟೇ ನಾವು ಕೊಡ್ತಿರೋದು, ಸ್ಕೂಟರ್ಗಳು ಕೊಡೋ ಅಮೌಂಟ್ ಇದು ಕೊಡ್ತಾ ಇದ್ದೀವಿ. ಸೊ ಅಷ್ಟು ಅಮೌಂಟಲ್ಲಿ ಇಷ್ಟು ಮಸ್ತ್ ಬೈಕ್ ಸಿಗ್ತೈತೆ ಅಂದಾಗ ಸೊ ಇದನ್ನ ಕಡಿಮೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ನಾವು ಕೊಡ್ತಿರೋ ಅಮೌಂಟ್ಗೆ ಇದು ಚೆನ್ನಾಗಿದೆ, ಮಸ್ತು ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ಡಿಸ್ಪ್ಲೇ ವೈಸ್ ನೋಡ್ತಾ ಹೋದರೆ ಡಿಜಿಟಲ್ ಡಿಸ್ಪ್ಲೇನೇ ಸಿಗುತ್ತೆ. ಮತ್ತು ವೆಯ್ಟು 140 kg ವೆಯ್ಟ್ ಇದೆ ಗುರು.
ಸೊ ಅದು ಗಾಡಿ ನೋಡಿದ್ರೆ ಫುಲ್ಲು ವೆಯ್ಟ್ ಗಾಡಿ ಇದು ಅನ್ನೋ ಥರ ಕಾಣಿಸುತ್ತೆ. ಬಟ್ ಅಷ್ಟೊಂದೇನು ನಾವು ಅಂದ್ಕೊಂಡಷ್ಟು ವೆಯ್ಟ್ ಇಲ್ಲ. ಒಳ್ಳೆ ಕಂಫರ್ಟೇಬಲ್ ವೆಯ್ಟ್ ಇದೆ. 140 kg ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಮತ್ತು ನಾವು ಹೈವೇಗಳಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ನಮ್ಮ ಅಕ್ಕಪಕ್ಕ ಯಾವುದೇ ಹೆವಿ ಗಾಡಿ ಬಂದ್ರೂ ನಮ್ಗೆ ಯಾವುದೇ ತೂರ್ದಂಗೆ ಆಗೋದಿಲ್ಲ. ಕಂಫರ್ಟೇಬಲಾಗಿ ನಮ್ಮ ಪಾಡಿಗೆ ನಾವು ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಸೊ ಮತ್ತು ಇನ್ನೇನು ಸಿಗ್ಬೋತ್ತೆ ಅಂದರೆ ಗುರು ಇದರಲ್ಲಿ ಜನರಲಾಗಿ ಅಷ್ಟೇ ನಾವು ನೋಡೋಕ್ಕೆ ಸಿಗೋದು ಇದರಲ್ಲಿ, ಬೇರೆ ಇನ್ನೇನು ಇಲ್ಲ. ಸೊ ಇದರಲ್ಲಿ ಬಂದ್ಬಿಟ್ಟಿದೆ ಸೆಲ್ಫ್ ಸ್ಟಾರ್ಟು ಮತ್ತು ಕಿಕ್ ಸ್ಟಾರ್ಟ್ ಎರಡೂ ಸಿಗುತ್ತೆ. ಮತ್ತು ಇನ್ನೇನು ಗುರು ಇದರಲ್ಲಿ ಇದೆ ಅಂದರೆ ಅಷ್ಟೇ ಗುರು, ನಾವು ಜನರಲಾಗಿ ನಮ್ಗೆ ಏನೇನು ಬೇಕೋ ಅಷ್ಟನ್ನು ಮಾತ್ರ ಕೊಟ್ಟಿದ್ದಾನೆ. ಓವರಾಗಿ ಅಡಿಷ್ನಲ್ ಆಗಿ ಏನು ಕೊಟ್ಟಿಲ್ಲ. ಡಿಸೈನ್ ವೈಸ್ ಅಷ್ಟೇ ಒಂದು ಅಟ್ರಾಕ್ಟಿವ್ ಲುಕ್ ಆಗಿದೆ. ಸೊ ಜೊತೆಗೆ ಇನ್ನು ಮೈಲೇಜ್ ಎಲ್ಲ ನೋಡಾಯಿತು. ನಾವು ಸ್ಪೇರ್ ಪಾರ್ಟ್ಸ್ ಅಮೌಂಟ್ ನೋಡ್ಕೊಬಂದ್ವಿ ಅಂದರೆ ಸ್ಪೇರ್ ಪಾರ್ಟ್ಸ್ ಅಮೌಂಟ್ ಆಲ್ಸೋ ಸೇಮ್ ಒಂದು ಫ್ರೆಂಡ್ಲಿ ಬಜೆಟಲ್ಲಿದೆ. ಸೊ ಆರಾಮಾಗಿ ಈಗ ಸ್ಪೇರ್ ಪಾರ್ಟ್ಸ್ ಹೋಯ್ತು ಅಂದ್ರೂ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಜಾಸ್ತಿ ಅಮೌಂಟ್ ಖರ್ಚು ಮಾಡಬೇಕಲ್ಲಪ್ಪ ಸ್ಪೇರ್ ಪಾರ್ಟ್ಸ್ಗಳಿಗೆ ಅನ್ನೋ ತಲೆನೋವು ಇರೋದಿಲ್ಲ. ಸೊ ಹಂಗಾಗಿ ಅದರದ್ದು ಏನೋ ಅಷ್ಟೊಂದು ಡಿಸ್ಕಷನ್ ಇಲ್ಲ. ಇನ್ನು ಜೊತೆಗೆ ಸರ್ವಿಸ್ ವೈಸ್ ಹೋದಾಗ ನಾವು ಸರ್ವಿಸ್ ವೈಸಲ್ಲೂ ಏನು ಇದಿಲ್ಲ, ಏನೋ ಜಾಸ್ತಿ ಏನು ಕಾಸ್ಟ್ಲಿ ಇಲ್ಲ ಗುರು. ಬೇರೆ ಬೈಕ್ಗಳು ಕಂಪೇರ್ ಮಾಡಿದಾಗ NS ಕಂಪೇರ್ ಮಾಡ್ಕೊಂಡ್ರು ಇದರಲ್ಲಿ ತುಂಬ ಕಡಿಮೆ ಇದೆ. ಆರಾಮಾಗಿ 1200 1300 ಸರ್ವಿಸ್ ಎಲ್ಲ ಪೇ ಸರ್ವಿಸ್ ಏನಿರುತ್ತೆ ನಮ್ಮದು ಪೇ ಸರ್ವಿಸ್ ಎಲ್ಲ ಆರಾಮಾಗಿ ಕ್ಲಿಯರ್ ಮಾಡ್ಕೋಬೋದು. ಇನ್ನು ಫ್ರೀ ಸರ್ವಿಸ್ ಏನಿರುತ್ತೆ ಸ್ಟಾರ್ಟಿಂಗ್ ಅವರು ಕಂಪ್ನಿ ಸೈಡಿಂಗ್ ಕೊಡೋದು, ಅದರಲ್ಲಿ ಆಯಿಲ್ ಚಾರ್ಜಸ್ ಮಾತ್ರ ನಾವು ಪೇ ಮಾಡ್ತಾ ಹೋಗ್ತಿರ್ತೀವಿ. ಆಫ್ಟರ್ ಬೈಕ್ ಬಗ್ಗೆ ಏನು ಹೇಳ್ಬೋದು ಅಂದರೆ ಡಿಸೈನು, ಲುಕ್ ವೈಸು ಮತ್ತು ದೆನ್ ಅಮೌಂಟ್ ವೈಸು, ಕೆಪಾಸಿಟಿ, ಇದು ಮ್ಯಾಕ್ಸ್ ಪವರು, ಮ್ಯಾಕ್ಸ್ ಟಾರ್ಕು ಇದೆಲ್ಲ ನೋಡ್ಕೊಂಡು ಬಂದ್ವಿ ಅಂದರೆ ಮಸ್ತು ಗಾಡಿ ಗುರು. ಸೊ ಇದನ್ನ 160 cc ಸೆಗ್ಮೆಂಟಲ್ಲಿ ಬರೋ ಬೈಕ್ಗಳು ಕಂಪೇರ್ ಮಾಡ್ಕೊಂಡ್ರೆ ಇದು ಒಳ್ಳೆ ಬೆಸ್ಟ್ ಗಾಡಿ, ಚೆನ್ನಾಗಿದೆ ಲುಕ್ ವೈಸಲ್ಲೂ. ಜೊತೆಗೆ ಇನ್ನೊಂದೇನು ಅಂದರೆ ಇದು ಸಿಂಗಲ್ ಸೀಟ್ ಸಿಗೋದ್ರಿಂದ ಫ್ಯಾಮಿಲಿಗೆಲ್ಲ ಕಂಫರ್ಟೇಬಲ್ ಆಗಿದೆ, ಮಸ್ತಾಗಿ ಯೂಸ್ ಮಾಡ್ಬೋದು. ಪಿಕಪ್ ಅಷ್ಟೇ ಗುರು, ಮ್ಯಾಕ್ಸ್ ಪವರ್, ಮ್ಯಾಕ್ಸ್ ಟಾರ್ಕ್ ಏನಿದೆ ಒಳ್ಳೆ ಪಿಕಪ್ ಕೊಟ್ಟಿದ್ದೀನಿ. ಸಖತ್ ಗಾಡಿ ಇದೆ, ಅಟ್ರಾಕ್ಟಿವ್ ಲುಕ್ ಇದೆ. ದಿನ ಜೊತೆಗೆ ಇನ್ನು ಇದರಲ್ಲಿ ಏನು ಹೇಳ್ಬೋದು ಅಂದರೆ ಜಾಸ್ತಿ ಇನ್ವೆಸ್ಟ್ ಮಾಡಿ ನಾವು ಸ್ವಲ್ಪ ಇದಕ್ಕಿಂತ ಜಾಸ್ತಿ ಇರೋ CC ತಗೊಳ್ಳೋದಕ್ಕಿಂತ ಇದ್ದೇ ತಗೊಂಡು ಜಾಸ್ತಿ CC ರೇಂಜಿಗೆ ಮೇಂಟೈನ್ ಮಾಡ್ಕೊಳ್ಬೋದು. ಯಾಕಂದರೆ ಮ್ಯಾಕ್ಸ್ ಟಾರ್ಕ್, ಮ್ಯಾಕ್ಸ್ ಪವರು 200 cc ಬೈಕ್ಗಳು ಕಂಪೇರ್ ಮಾಡಿದ್ರೆ ಒಂದು 2% 3% ಕಡಿಮೆ ಆಗುತ್ತೆ ಅನ್ನೋದು ಬಿಟ್ಟರೆ ಸೊ ಮಸ್ತಾಗಿದೆ. ಬೇರೆ ಬೈಕ್ಗಳಲ್ಲಿ ಕಂಪೇರ್ ಮಾಡ್ಕೊಂಡಾಗ ನಾನು ಎಕ್ಸಾಂಪಲ್ ಅಂದರೆ FZ ಇದೆಯಲ್ಲ ಅದು ಕಂಪೇರ್ ಮಾಡ್ಕೊಂಡ್ರು ಇದು ಅದಕ್ಕಿಂತ ಒಂದು ಸ್ವಲ್ಪ ಮಸ್ತಾಗೇ ಇದೆ ಪರ್ಫಾರ್ಮೆನ್ಸು. ಸೊ ಹಂಗಾಗಿ ನಾನು ಇದನ್ನೇ ತಗೊಂಡು ಬಿಡ್ತಿದ್ದೆ ಅಂತ ಹೇಳಿದ್ದೆ. ಯಾಕೆಂದರೆ ಮೈಲೇಜಲ್ಲೂ ಅಷ್ಟೇ ಮ್ಯಾಕ್ಸ್ ಟಾರ್ಕ್, ಮ್ಯಾಕ್ಸ್ ಪವರಲ್ಲೂ ಅಷ್ಟೇ ಒಳ್ಳೆ ಸರಿಯಾಗಿ ನುಗ್ಗುತ್ತೆ. ದೆನ್ ಲುಕ್ ವೈಸಲ್ಲೂ ಅಟ್ರಾಕ್ಟಿವ್ ಲುಕ್ ಇದೆ, ಚೆನ್ನಾಗಿದೆ. ಸೊ ನಾನೇನಂದ್ರೆ ಅದು ಲುಕ್ ವೈಸ್ ಚೆನ್ನಾಗಿದೆ ಅಂದ್ಬಿಟ್ಟೆ ಬ್ಲ್ಯಾಕಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದೀವಿ. ಸೊ ಇದರಲ್ಲೂ ಅಷ್ಟೇ ಅಂತಂದರೆ ಎಲ್ಲ ಲುಕ್ ವೈಸಲ್ಲೂ ಚೆನ್ನಾಗಿದೆ. ಸೊ ನೆಕ್ಸ್ಟು ಇದ್ರದ್ದು 2.0 ಏನಿದೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಆಫ್ಟರ್ ನೋಡೋಣ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಏನಾದರೂ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನಿಮ್ಮ ಫ್ರೆಂಡ್ಸ್ಗಳು ಯಾರು ಬೈಕ್ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ಎಷ್ಟೋ ಜನಗಳಿಗೂ ಹೋಂಡಾ ಹಾರ್ನೆಟ್ 16 ಸ್ಟಾರ್ ಅಂದರೆ ಗೊತ್ತಿರೋದಿಲ್ಲ. ಸೊ ಜನರಲಾಗಿ ಕೆಲವ್ರು ಗೊತ್ತಿರುತ್ತೆ, ಕೆಲವ್ರು ಗೊತ್ತಿರೋದಿಲ್ಲ. ಯಾಕೆಂದರೆ ನನಗೇನೆ ಜನರಲಾಗಿ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ. ಸೊ ಹಂಗಾಗಿ ನಾನೇನಾರ ಸ್ಟಾರ್ಟಿಂಗಿಂದ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀನಿ ಅಂದರೆ ಪಕ್ಕ ಇದು ಬೈ ಮಾಡ್ಬಿಡ್ತಿದ್ದೆ, ತಗೊಳ್ತಿದ್ದೆ. ಸೊ ಹಂಗಾಗಿ ಇದು ಒಂದು ಸ್ವಲ್ಪ ಜನಗಳಿಗೆ ಗೊತ್ತಾಗಲಿ ಅಂದ್ಬಿಟ್ಟೆ ನಾನು ಈ ಬೈಕ್ ಬಗ್ಗೆ ಮಾಡಿರೋದು. ಸೊ ಸರ್ವಿಸ್ ಚಾರ್ಜ್ ವೈಸ್ ಹೋದಾಗ್ಲೂ ಅಷ್ಟೇ ಫ್ರೆಂಡ್ಲಿ ಇದೆ, ಹಂಗಾಗಿ ತಗೊಳ್ಬೋದು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಇತ್ತ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಬಾಯ್ ಬಾಯ್, ಮತ್ತೆ ಸಿಗೋಣ.